ಕನ್ನಡ ರಾಜ್ಯೋತ್ಸವದ ಆಚರಣೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಉದ್ಘಾಟಕರು ಆದಂಥ ಮುಕುಲ್ ಜೈನ್ ಅವರೇ ಹಾಗೂ ನಗರಸಭೆ ಅಧ್ಯಕ್ಷರು ಆದಂಥ ಸಹೋದರ ಸಗೀರುದ್ದೀನ್ ಅವರೇ, ತಹಸೀಲ್ದಾರ್ ದತ್ತಾತ್ರೇಯ ಅವರೇ, ರಾಜು ಬಣ್ಕರ್ ಸರ್ ಅವರೇ, ರಮೇಶ್ ಸುಲ್ಪಿ ಅವರೇ ಹಾಗೂ ಉತ್ತಮ್ ಕುಮಾರ್ ಅವರೇ, ಸಿಪಿಐ ಅಲಿ ಅವರೇ ಹಾಗೂ ಇದೀಗ ತಾನೇ ಮಾತನಾಡಿದಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತ ರುದ್ರಮುನಿ ಅವರೇ, ಮತ್ತೆ ಯಾರ ಹೆಸರು ಗೊತ್ತಿಲ್ಲ, ಸಿದ್ಧವೀರಯ್ಯ ಸರ್ ಅವರೇ, ಹಾಲು ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಬಸವ ಕಲ್ಯಾಣದ ಹಿರಿಯರೇ, ವಿವಿಧ ಶಾಲೆಗಳಿಂದ ಭಾಗವಹಿಸಿದಂತ ಎಲ್ಲ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಬಹುತೇಕ ಇಬ್ಬರು ವಿದ್ಯಾರ್ಥಿನಿಯರು ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಿದ್ದು ಎಲ್ಲರೂ ತಾವು ಕೇಳಿದ್ದೀರಿ. ಭಾರಿ ಖುಷಿ ಆಗ್ತಕ್ಕಂಥ ಮಾತುಗಳು. ನಾನು ಮೊಟ್ಟ ಮೊದಲೇ ಕಂಡೀಷನ್ ಇತ್ತು ನಂದು, ಈ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಕನ್ನಡದೊಳಗೆ ಮಾತಾಡಬೇಕು. ಎಲ್ಲ ಒಂದು ವಾಕ್ಯ ಅದು ಹಿಂದಿಯೊಳಗಾಗ್ಲಿ, ಮರಾಠಿಯೊಳಗಾಗ್ಲಿ, ಇಂಗ್ಲಿಷ್ನೊಳಗಾಗ್ಲಿ, ಅದು ನಿಮಗೆ ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ಕೋಟ್ ಮಾಡಬಹುದು. ನಿಮ್ಮ ಸಂಪೂರ್ಣ ಭಾಷಣ ಕನ್ನಡದೊಳಗಿರ್ಬೇಕಂತ ಹೇಳಿ ನಾವು ವಿನಂತಿಯನ್ನ ಮಾಡಿದ್ದೇವೆ ತಾಲೂಕು ಆಡಳಿತ ವತಿಯಿಂದ. ಅದ್ರ ಜೊತೆಗೆ ನೀವು ಮಾತನಾಡ್ತಕ್ಕಂಥ ಸಮಯದಲ್ಲಿ ಕೈಯೊಳಗೆ ಯಾವುದೇ ಪೇಪರ್ ತುಕುಡಿ ಆಗಲಿ, ಕಾರ್ಡ್ ಆಗಲಿ ತಾವು ಯಾರು ಹಿಡಿದು ಮಾತಾಡಬಾರ್ದು ಅಂತ ಹೇಳಿ ಇವತ್ತು ವೈಷ್ಣವಿ ಮತ್ತು ಅರ್ಪಿತಾ ಅಂತಕ್ಕಂಥ ವಿದ್ಯಾರ್ಥಿನಿಯರು ಮಾತನಾಡಿದ್ದು ನಾವೆಲ್ಲರೂ ಕೇಳಿದ್ವಿ. ಮನಸ್ಸು ಬಹಳ ಖುಷಿಯಾಯಿತು. ಆ ವೈಷ್ಣವಿ ಮಾತನಾಡಿದಂತ, ಅರ್ಪಿತಾ ಮಾತನಾಡಿದಂತ ಎಲ್ಲ ವಿಚಾರಗಳು ಬಹುತೇಕ ನಾವು ವೇದಿಕೆ ಮೇಲೆ ಏನು ಗಣ್ಯರಿದ್ದೀವಿ, ನಾವು IAS, KS, ನಾನು ಶಾಸಕ, ಅನೇಕ ಜನ ಅಧಿಕಾರಿಗಳು, ನಾವು ಯಾರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿ ಮಾತನಾಡಿ ತೋರಿಸಿದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ನಾನು ಆ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿಗೆ, ಆ ಶಾಲೆಯ ಆಕೆಗೆ ತರಬೇತಿ ಕೊಟ್ಟಂತ ಶಿಕ್ಷಕರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. 2026ರಲ್ಲಿ ನಾವು ಮತ್ತೆ 26 ಜನವರಿ, 15 ಆಗಸ್ಟ್, 17 ಸೆಪ್ಟೆಂಬರ್ ಪ್ರತಿ ಕಾರ್ಯಕ್ರಮಕ್ಕೆ 2 ವಿದ್ಯಾರ್ಥಿನಿಯರು ಮಾತಾಡ್ತಾರ. ಆದರೆ ನಾನು ನನ್ನ ಅಧ್ಯಕ್ಷೀಯ ಭಾಷಣ ಬದುಕುಗೊಳಿಸಿ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಬರ್ತಕ್ಕಂಥ 26 ಜನವರಿಗೆ ನಾ ಮಾತಾಡ್ತಕ್ಕಂಥ ಸಮಯ 20 ನಿಮಿಷದ ಸಮಯ ಅವರಿಗೆ ಕೊಡ್ತೇನೆ. ನಾನು ಭಾಷಣ ಮಾಡುವುದಿಲ್ಲ. ಮತ್ತೆ 15 ಆಗಸ್ಟ್ ನಾನು ಮಾತನಾಡುವುದಿಲ್ಲ. 15 ಆಗಸ್ಟ್ಗೂ ಕೂಡ 20 ನಿಮಿಷ ವೈಷ್ಣವಿಗೆ ಮಾತಾಡಕ್ಕೆ ನಾನು ಅವಕಾಶ ಕೊಡ್ತೇನೆ. 2026 ಸೆಪ್ಟೆಂಬರ್ 17 ಅಧ್ಯಕ್ಷೀಯ ಭಾಷಣ ಇರಲ್ಲ, ಅದನ್ನು ಕೂಡ ವೈಷ್ಣವಿಗೆ 20 ನಿಮಿಷ ಮಾತಾಡುತ್ತೇನೆ. ಅವಳು ಇವತ್ತಿಂದ ತಯಾರಿ ಪ್ರಾರಂಭ ಆಗಬೇಕು. ವಿದ್ಯಾರ್ಥಿನಿಯರೇ, ತಾವೆಲ್ಲರೂ ಕೇಳಿದ್ರೆ ಮಾತನಾಡತಕ್ಕಂಥ ಸಮಯದೊಳಗ ಒಬ್ಬ 8ನೇ ಕ್ಲಾಸಿನ ವಿದ್ಯಾರ್ಥಿ, ಒಬ್ಬ 10ನೇ ಕ್ಲಾಸಿನ ಅರ್ಪಿತಾ ಮನಸ್ಸು ಮಾಡಿದ್ರೆ ಯಾವ ರೀತಿ ಮಾತನಾಡಬಹುದು, ವೇದಿಕೆ ಮೇಲೆ ನಿಂತು ಮಾತನಾಡ್ತಕ್ಕಂಥದ್ದು ಅದೇನು ಬಹಳ ಹುಲಿ ಹೊಡೆ ಕೆಲಸ ಏನಲ್ಲ.
ಮನಸ್ಸು ಮಾಡಿ ನೀವು ಪ್ರತಿಯೊಬ್ಬರು ವೈಷ್ಣವಿಯ ಮಾತಾಡೋದು ಕಲಿಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅದ. ಪ್ರತಿಯೊಬ್ಬರು ವೈಷ್ಣವಿಯ ಮಾತಾಡೋದು ಕಲಿಬೇಕು. ಆದ್ರೆ ಎಲ್ಲರಿಗೂ ಕೂಡ ಇಲ್ಲಿ ಮಾತಾಡೋಕೆ ಸಿಗಲ್ಲ. ಆದ್ರೂ ಕೂಡ ನಾವು ವರ್ಷಕ್ಕೆ 8 ರಿಂದ 10 ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಡ್ತೀವಿ. ವಿದ್ಯಾರ್ಥಿನಿಯರೇ, ನಾನು ಹೇಳಿದೆ ಆ ವೈಷ್ಣವಿ ಜೊತೆ ಬಂದಂತ ಶಿಕ್ಷಕರಿಗೆ ನೀವು ಮನಸ್ಸು ಮಾಡ್ರಿ, ಈ ಭಾರತದೊಳಗ ಅಲ್ಲಿ ಸಾಬ್ರಿಗೆ ಪಾಪ ಏನ್ ಖುಷಿ ಆಯ್ತು ಎಂದು ಬಂದು ಆ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾರ ಬಳಿ ಜ್ಞಾನ ಅದ, ಯಾರ ಬಳಿ ಮಾತಾಡ್ತಕ್ಕಂಥ ಶಕ್ತಿ ಅದ, ಬರೀ ಶರಣು ಸಲ್ಗರ್ AC ಅವರು CP ಅಲ್ಲ, ಈ ಜಗತ್ತೇ ಬಂದು ನಿಮ್ಗೆ ಕೈ ಮುಗಿತದ, ಈ ಜಗತ್ತೇ ಕೈ ಮುಗಿತದ. ಅದಕ್ಕೆ ಅಂತ ಶಕ್ತಿ ನನ್ನ ವಿದ್ಯಾರ್ಥಿಗಳು ಬೆಳೆಸೋಬೇಕು. ಹಾಗಾಗಿ ಎಲ್ಲಾ ವಿಷಯಗಳು, ಯಾವ ವಿಷಯ ಒಂದು ವೇಳೆ ನಾನು ಮಾತಾಡಕ್ಕೆ ಹೋದ್ರೆ ಅದು ರಿಪೀಟ್ ಆಗ್ತದೆ. ಮತ್ತೊಬ್ಬ ಮಾತಾಡಿದ್ರೆ ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಹಾಡನ್ನು ಹಾಡುವ ಮುಖಾಂತರ ಹುಯಿವ ನಾರಾಯಣ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದು ಬಹುತೇಕ ನಾವು ಯಾರು ಮರೆಯುವಂತಿಲ್ಲ. ವಿದ್ಯಾರ್ಥಿನಿಯರೇ, ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಕ್ಕಾಗಿ ತಮಗೆ ಗೊತ್ತಿರಲಿ, ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಭಾಷಾವಾರು ಪ್ರಾಂತ್ಯಕ್ಕಾಗಿ ಪಟ್ಟಿ ಶ್ರೀರಾಮುಲು ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೋರಾಟ ಮಾಡಿ ಆಂಧ್ರ ಪ್ರದೇಶದ ಭಾಷಾವಾರು ಪ್ರಾಂತ್ಯಕ್ಕಾಗಿ ಹೋರಾಟ ಮಾಡಿದ್ದು ಬಹುತೇಕ ಒಂದು ಇತಿಹಾಸವೇ ಸರಿ. ಹಾಗಾಗಿ ಅನೇಕ ವಿಚಾರಗಳನ್ನ ಇಬ್ಬರು ವಿದ್ಯಾರ್ಥಿನಿಯರು, ಅರ್ಪಿತರು ಕೂಡ ಅತ್ಯಂತ ತುಂಬಾ ಒಳ್ಳೆ ಶೈಲಿಯಲ್ಲಿ ಮಾತನಾಡಿದ್ದಾಳೆ. ನಾನು ಅರ್ಪಿತಾಗೂ ವಿನಂತಿಯನ್ನು ಮಾಡ್ತೇನೆ, ನಿನಗೂ ಕೂಡ ಅನೇಕ ಅವಕಾಶಗಳನ್ನ ಕೊಡ್ತೀವಿ. ಬರೀ ಅವರಿಗೆ ಅಷ್ಟೇ ಅಲ್ಲ, ಬಸವ ಕಲ್ಯಾಣದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಆ ರೀತಿ ಮಾತನಾಡ್ತಕ್ಕಂಥವ್ರಾಗಬೇಕು. ಆ ರೀತಿ ನೀವು ಮಾತನಾಡ್ಬೇಕಂದ್ರೆ ಓದಬೇಕಾಗ್ತದ, ಕಷ್ಟಪಡಬೇಕಾಗ್ತದ. ಯಾಕಂದ್ರ ಈ ನೆಲದೊಳಗ ಕಸ ಹೊಡಿತಕ್ಕಂಥ ಕಾಯಕ ಮಾಡುವವರು, ಚಪ್ಪಲಿ ಹೊಲಿತಕ್ಕಂಥ ಕಾಯಕ ಮಾಡುವವರು, ಕುಟ್ಟವರು, ಬೀಸವರು, ಹೊಲೆಯವರು ಪ್ರತಿಯೊಬ್ಬರು ಕೂಡ ಕನ್ನಡಗಳ ವಚನವನ್ನ ಬರೆದಂತ ನೆಲ ಅದು ಬಸವ ಕಲ್ಯಾಣ. ಅಂತ ನೆಲಗಳು ತಾವೆಲ್ಲರೂ ಹುಟ್ಟಿರಂದ್ರ ಬಹುತೇಕ ತಾವೆಲ್ಲರೂ ಪುಣ್ಯ ಮಾಡಿದ್ರಿ. ವಿಶೇಷವಾಗಿ ನಿನ್ನೆ ಇನ್ನು 24 ಗಂಟೆಗಳು ಕೂಡ ಕಳೆದಿಲ್ಲ. ಈ ದೇಶ ಕಂಡಂತ ನಾವು ಸ್ಟೀಲ್ ಮ್ಯಾನ್ ಅಂತ ಕರಿತೀವಿ, ಐರನ್ ಮ್ಯಾನ್ ಅಂತ ಹೇಳಿ ಕರಿತೀವಿ, ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲರು ನಿನ್ನೆ 150ನೇ ಜನ್ಮ ದಿನೋತ್ಸವ ಆಚರಣೆ ನಾವು ಗೋರ್ಟಾದಲ್ಲಿ ಆಚರಣೆಯನ್ನು ಮಾಡ್ತೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಬಹುತೇಕ ಸರ್ದಾರ್ ವಲ್ಲಭಾಯ್ ಪಟೇಲರವರು ಈ ದೇಶದಲ್ಲಿ ಹುಟ್ಟಿ ಬಂದಿದ್ದಾರೆ. ನಾವು ತೆಲಂಗಾಣದ ಅನೇಕ ಜಿಲ್ಲೆಗಳು, ಮರಾಠವಾಡದ ಅನೇಕ ಜಿಲ್ಲೆಗಳು, ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ನಾವು ಹೋಗಬೇಕಾದ್ರೆ ನಾವೆಲ್ಲೋ ಇರ್ತೀವಿ. ಪಾಸ್ಪೋರ್ಟ್ ಕೊಂಡು ಹೈದರಾಬಾದ್ ಹೋಗ್ಬೇಕಾಗ್ತಿತ್ತು, ಪಾಸ್ಪೋರ್ಟ್ ಕೊಂಡು ಬೀದರ್ ಬರ್ಬೇಕಾಗ್ತಿತ್ತು, ಕಲಬುರಗಿ ಬರ್ಬೇಕಾಗ್ತಿತ್ತು. ಅಂತ ಒಬ್ಬ ಅಪ್ಪಟ ದೇಶಭಕ್ತರ 150ನೇ ಜನ್ಮದಿನದ ಆಚರಣೆಯನ್ನ ನಾವು ಕೆಲವೇ ಗಂಟೆಗಳ ಹಿಂದೆ ಮಾಡಿದ್ದೇವೆ. ಹಾಗಾಗಿ ಈ ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕಾಗಿ, ಮರಾಠವಾಡದ ಅನೇಕ ಜಿಲ್ಲೆಗಳ ಸ್ವಾತಂತ್ರ್ಯಕ್ಕಾಗಿ, ತೆಲಂಗಾಣದ ಅನೇಕ ಜಿಲ್ಲೆಗಳ ಸ್ವಾತಂತ್ರ್ಯಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರ ಕೊಡುಗೆ ಅಪಾರ ಅಂತಕ್ಕಂಥದ್ದು. ಅವರ 150ನೇ ಜನ್ಮ ದಿನ ಇರುವ ಪ್ರಯುಕ್ತ ನಿಮ್ಮೆಲ್ಲರಿಗೂ ನೆನಪು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನೀವು ನೋಡಿದ್ರೆ ನಿಮಗೂ
ಆ ವೈಷ್ಣವಿ ಮಾತಾಡ್ತಕ್ಕಂಥ ಸಮಯದೊಳಗೆ ನೋಡ್ರಿ 8ನೇ ಕ್ಲಾಸ್, ಎಷ್ಟನೇ ಕ್ಲಾಸ್ ಅದು? 8th ಕ್ಲಾಸ್. ಯಾರು 9ನೇ ಇದ್ದೀರಿ, ಯಾರು 10ನೇ ಇದ್ದೀರಿ ಒಂದ್ಸಲ ಕೈ ಎತ್ರಿ. 9ನೇ 10ನೇ ಯಾರು ಇದ್ದೀರಿ ಕೈ ಎತ್ರಿ, ಕೈ ಬಿಡಿ ಎಲ್ಲರೂ. ಆ ವೈಷ್ಣವಿ ಮಾತನಾಡ್ತಕ್ಕಂಥ ಸಮಯದೊಳಗ ನಿಮ್ಮೆಲ್ಲರಿಗೆ ಅನಿಸ್ಬೇಕಾಗಿತ್ತು, ನಿಮ್ಮೆಲ್ಲರಿಗೆ ಏನ್ ಅನಿಸ್ಬೇಕಾಗಿತ್ತು? ಆ ವೈಷ್ಣವಿ ಓದ್ತಕ್ಕಂಥ 8ನೇ ನಾ ಪಾಸ್ ಮಾಡಿ ಬಂದೀನಿ, ಆ 8ನೇ ಪಾಸ್ ಮಾಡಿ ಬಂದೀನಿ. ಆ 8ನೇ ನಾನೇನ್ ಮಾಡ್ದ? ನನ್ನ ತಂಗಿ ವೈಷ್ಣವಿ ಈ ರೀತಿ ಈ ವೇದಿಕೆ ಮೇಲೆ ನಿಂತು ಎಲ್ಲರೂ ಚಪ್ಪಾಳೆ ತಟ್ಟಂಗ ಎಲ್ಲರೂ ಬೆರಳು ಮಾತಾಡ್ತಾಳಲ್ಲ, ನಾವೊಂದು ವರ್ಷ ಏನ್ ಮಾಡ್ದಂತ ಹೇಳಿ 9ನೇ ಮತ್ತು 10ನೇದವರಿಗೆ ಅನಿಸ್ಬೇಕು. ಏನು ಸಮಯ ಇನ್ನೂ ವ್ಯರ್ಥ ಆಗಿಲ್ಲ, ಏನ್ ಹಾಳಾಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ನಾನು ವೈಷ್ಣವಿ ಮೀರಿಸ್ತೀನಿ, ನಾನು ವೈಷ್ಣವಿ ಮೀರಿಸ್ತೀನಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು 9ನೇ ಮತ್ತು 10ನೇ ವಿದ್ಯಾರ್ಥಿಗಳು ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸ ತಾವು ಪ್ರಮಾಣ ಮಾಡಬೇಕು. ಹೋದ್ರಿ ತಿಳ್ಕೋರಿ, ನೀವು ನೋಡಿ ಎಲ್ಲರೂ ನೆನ್ಪಿಡ್ಕೋರಿ, ನೀವೆಲ್ಲರೂ ನೆನ್ಪಿಡ್ಕೋರಿ. ಒಂದು ದಿವಸ ಆ ವೈಷ್ಣವಿ ಮಾತಾಡಕ್ ಬರ್ತಾರಂದ್ರ ಅಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ, ಲಕ್ಷ ಲಕ್ಷ ಜನ. ಆ ರೀತಿ ವೈಷ್ಣವಿ ಬೆಳಿಬಹುದು ನಾನು ಹೇಳಿದ್ದೇನೆ. ಹಾಗಾಗಿ ಬಸವ ಕಲ್ಯಾಣ ನೆಲದ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಮೊಬೈಲ್ ಒಳಗು ಮತ್ತೆಲ್ಲರಿಗೂ ಕಾಲ ಹಾಳು ಮಾಡಲಾರ್ದೆ ನೀವೊಬ್ಬ ಆದರ್ಶ ವಿದ್ಯಾರ್ಥಿಗಳಾಗಿ ಈ ಬಸವ ಕಲ್ಯಾಣಕ್ಕೆ ನೀವು ಹುಟ್ಟಿದ ಮನೆಗೆ ಈ ಮಣ್ಣಿಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳು ಇಲ್ಲಿ ಸೇರಿದವರು ಎಲ್ಲರೂ ಆಗ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ